ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆನೆಯೂ ನೋಡ್ರಿ ಹೆಂಗಿದೆ. ನಾನು ಬಟ್ಟೆ ಒಣಕಾನ ಅಂತ ಟೆರೆಸ್ ಮೇಲೆ ಬಂದೆ. ಹಂಗೆ ಕೆಳಗೆ ಹೋದೆ ಗಾರ್ಡನಿಗೆ ಹೂವು ಎತ್ಕೊಂಬರೋಣ ಅಂತ. ಗಿಳಿ ಎಷ್ಟು ಚೆನ್ನಾಗಿ ಕೂತಿತ್ತು. ಬೇಗ ಫೋನ್ ತಂದು ವಿಡಿಯೋ ಮಾಡಿದೆ. ನೋಡ್ರಿ ಕಾಯಿ ಕಿತ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾಯಿದೆ. ಅದು 2 ಕಾಲಲ್ಲೇ ತಿನ್ನುತ್ತೆ ನೋಡ್ರಿ. ಅದು ಹೆಂಗೆ ಗಿಣಿಮೂತಿ ಗಿಣಿ. ಮೊನ್ನೆ ಸಂತೆಯಲ್ಲಿ ತರಕಾರಿ ಎಲ್ಲ ತಗೊಂಬಂದೆ ಸ್ನೇಹಿತರೆ. ಮಂಗಳವಾರ ನೈಟು ವಿಡಿಯೋ ಮಾಡಿದ್ದಿದ್ದು. ನನಗೆ ಹುಷಾರಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಹಾಕ್ತಾಯಿದ್ದೀನಿ ನಾನು ಶುಕ್ರವಾರ. ಹಾಗಲಕಾಯಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತರಕಾರಿ ಮಳೆಗಾಲ ಅಲ್ವಾ, ತುಂಬ ಚೆನ್ನಾಗಿದೆ. ಫ್ರೆಶ್ ಆಗಿದೆ ತರಕಾರಿ ಎಲ್ಲ ಸಂತೆಯಲ್ಲಿ. ನನಗೆ ಶೀತ ಯಾಕೋ ಚಳಿ ಒಂದು ಸ್ವಲ್ಪ ಮೈಕೈ ನೋವು ಎಲ್ಲ ಇತ್ತು. ಬಾಯೆಲ್ಲ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಸ್ನೇಹಿತರೆ. ಅದಕ್ಕೆ ಆ ಟಮಟೆಕಾಯಿ, ಯಾಕೆ ಟಮಟೆಕಾಯಿ ತಂದಿದ್ದಾರೆ ಹಣ್ಣು ಥರದಲ್ಲೇ ಇವರು ಅಂದ್ಕೊಂಡ್ಬೇಡ್ರಿ. ಟಮಟೆಕಾಯಿ, ಬದನೆಕಾಯಿ ಅದು ಬೇಯಿಸಿ ಚಟ್ನಿಗೆ ಅಂತ ತಂದಿದ್ದೀನಿ ಸ್ನೇಹಿತರೆ. ಗಾರ್ಡನ್ನಲ್ಲಿ ಹಾಕೋಕ್ಕೆ ಅಂತ ಬಿಮ್ಸಿಮ್ ಬೀಜ ತಗೊಂಬಂದೆ. ಇದು 10 ರೂಪಾಯಿ ಸ್ನೇಹಿತರೆ ಬೀಜ. ಪ್ಯಾಕೆಟ್ ತಗೊಂಡ್ರೆ 20 ರೂಪಾಯಿ. ಇದೊಂದು 20 ಗುಣೆ ಬರುತ್ತೆ ಸಾಕು. ಹಂಗಾಗಿ ಲೂಸಲ್ಲೇ ತಗೊಂಡೆ ನಾನು. ಇದು ಸಬ್ಬಸಿಗೆ ಬೀಜ, ಇದು 10 ರೂಪಾಯಿ. ಹಿತ್ತಲಲ್ಲಿ ಒಂದು ಮಡಿ ಮಾಡಿ ಹಾಕ್ಬಿಟ್ರೆ ಒಂದು ಮಡಿ ಕರೆಕ್ಟ್ ಆಗುತ್ತೆ. 2 ಸರಿ ಮಾಡ್ಕೋಬೋದು ಸ್ನೇಹಿತರೆ. ಸಬ್ಬಸಿಗೆ ಬೀಜ ಇದು ಇದೆ ಅಂತ ಜೀರಿಗೆ ಟೈಪ್ ಇದೆ. ಜೀರಿಗೆ ಅಂದ್ಕೊಬೇಡ್ರಿ, ಸಬ್ಬಸಿಗೆ ಬೀಜ ಇದು. ಸೇಮ್ ಜೀರಿಗೆ ನೋಡ್ದಂಗೆ ಆಗುತ್ತೆ ನೋಡ್ರಿ. ಇದೇನು ಸಂತೆ ಕಟ್ಟಿಸ್ಕೊಂಬಂದಳೆ ಅಂದ್ಬೇಡ್ರಿ, ಜೀರಿಗೆ ಅಲ್ಲ, ಇದು ಸಬ್ಬಸಿಗೆ ಬೀಜ. ಬೇಸಿ ಚಟ್ನಿ ಹೇಳಿದ್ನಲ್ಲ ಸ್ನೇಹಿತರೆ, ಬಾಯಿ ಕೆಟ್ಟಿದೆ ಅಂತ. ಮೆಣಸಿನ್ಕಾಯಿ, ಟೊಮೊಟೊ, ಆಮೇಲೆ ಬದನೆಕಾಯಿ ಬೇಯಿಸ್ಕೊಂಡಿದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಒಂದೇ ಒಂದು ಸರಿ ಮಿಕ್ಸಿನ ಒಂದೇ ಟರ್ನ್ ಮಾಡ್ಬೇಕು ಸ್ನೇಹಿತರೆ. ಇದನ್ನು ಇಷ್ಟೇ ಓಡಿಸ್ಬೇಕು. ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ, ಎಣ್ಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ ಚೆಚ್ಕೊಂಡಿದ್ದೀನಿ. ಕರಿಬೇವು, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಸ್ನೇಹಿತರೆ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ. ಚೆನ್ನಾಗಿ ಮಾಗಿಸ್ರಿ ಇದನ್ನು. ಘಮ ಘಮ ಅನ್ಬೇಕಿದು. ಈರುಳ್ಳಿ ಜಾಸ್ತಿ ಮಾಗಿಸ್ಬಾರ್ದು ಸ್ನೇಹಿತರೆ. ಇದನ್ನು ಹಂಗೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕಿದು. ಆಮೇಲೆ ರುಬ್ಕೊಂಡಿರ್ತೀವಲ್ಲ, ಅದು ಎಲ್ಲನೂ ಇದಕ್ಕೆ ಹಾಕ್ಬೇಕು. ಇದನ್ನು ಕಾಯಿ ತುರಿ, ಇಲ್ಲದ್ರೆ ನಮಗೆ ಸರಿಯೋಗೋದೇ ಇಲ್ಲ. ಕಾಯಿ ತುರಿ ಹಾಕಲೇಬೇಕು ಸ್ನೇಹಿತರೆ ಇದಕ್ಕೆ. ಕೊತ್ತಂಬರಿ ಸೊಪ್ಪು ಹಾಕಬೇಕು ಮೇಲೆ, ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು. ಇದು ಕುರಸಗಣಿ ಪುಡಿ ಗೊತ್ತಲ್ಲ ನಿಮಗೆ. ಗೊತ್ತಿಲ್ಲ ಇದ್ದರೆ ಕುರಸಗಣಿ ಕರ್ರೋಗಿರುತ್ತಲ್ಲ, ಅದು ಕುರಸಗಣಿ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಕೆಲವು ಜನಕ್ಕೆ ಕುರಸಗಣಿ ಪುಡಿ ಅಂದರೆ ಗೊತ್ತಿಲ್ಲ. ಕುರಸಗಣಿ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕುರಸಗಣಿ ಅಂತೀವಿ. ಹುಚ್ಚೆಳ್ಳು ಅಂತಾರೇನಪ್ಪ, ಇದಕ್ಕೆ ಗೊತ್ತಿಲ್ಲ ನನಗೆ ಅಷ್ಟಾಗಿ. ಜೋಳದ ರೊಟ್ಟಿ ಘಮ ಘಮ. ಬಾಯೆಲ್ಲ ಕೆಟ್ಟಿದೆ. ಬಾಯೆಲ್ಲ ತಿಂದುಬಿಟ್ರೆ ಬಾಯೆಲ್ಲ ಕಟ್ಟಕ್ಕಾಗ್ಬಿಡು ಸ್ನೇಹಿತರೆ. ಅದ್ರ ಜೊತೆಗೆ ಥ್ಯಾಂಕ್ ಯು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.